ಇನ್ನು ಎರಡೂ ಪ್ರಕರಣಗಳಲ್ಲಿ ಜಾಮೀನು ಪಡೆದಿರತಕ್ಕಂಥ ಮಾಜಿ ಸಚಿವ ರೇವಣ್ಣ ಅವರು ನಿನ್ನೆ ತಮ್ಮ ಸ್ವಕ್ಷೇತ್ರಕ್ಕೆ ಅಂದರೆ ತಮ್ಮ ಹಾಸನ ಜಿಲ್ಲೆಗೆ ಭೇಟಿ ಕೊಟ್ಟಿದ್ದರು. ಮಧ್ಯರಾತ್ರಿಯೇ ಹಾಸನಕ್ಕೆ ಭೇಟಿ ಕೊಟ್ಟಿದ್ದಾರೆ ರೇವಣ್ಣ ಅಂತಕ್ಕಂಥ ಮಾಹಿತಿ ಇದೆ. ಹೊಳೆನರಸೀಪುರದ ಹರದನಹಳ್ಳಿಯಲ್ಲಿ ವಾಸ್ತವ್ಯ ಹೂಡಿದ್ದಾರೆ ರೇವಣ್ಣ ಅವರು. ಅವರ ತಂದೆಯ ಊರು ದೇವೇಶ್ವರ ಮತ್ತು ಮಾವಿನಕೆರೆ ರಂಗನಾಥ ಸ್ವಾಮಿ, ಲಕ್ಷ್ಮೀ ನಾರಾಯಣ ನರಸಿಂಹ ದೇಗುಲಗಳಿಗೆ ಈಗಾಗಲೇ ಭೇಟಿಯನ್ನು ಕೊಟ್ಟಿದ್ದಾರೆ ರೇವಣ್ಣ. ಅದೆಲ್ಲವೂ ಕೂಡ ಹೊಳೆನರಸೀಪುರ ಸರೌಂಡಿಂಗಲ್ಲಿ. ಬೆಳಗ್ಗೆ 11 ಗಂಟೆಗೆ ಹಾಸನದ KR ಪುರಂ ನಿವಾಸದಲ್ಲಿ ರೇವಣ್ಣ ಸಭೆಯನ್ನು ಇಟ್ಕೊಂಡಿದ್ದಾರೆ. ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ವಿವೇಕಾನಂದ ಪರ HD ರೇವಣ್ಣ ಸಭೆ ಮಾಡ್ತಾ ಇದ್ದಾರೆ. ನಿನ್ನೆ ಮಧ್ಯರಾತ್ರಿನೇ ಅವರು ಹೊಳೆನರಸೀಪುರದಿಂದ ಹಾಸನಕ್ಕೆ ಬಂದಿದ್ದಾರೆ. ಅವ್ರು ಯಾವಾಗ ಹಾಸನಕ್ಕೆ ಬರ್ತಾರೆ ಅಂತಕ್ಕಂಥ ಒಂದು ಕುತೂಹಲ ಇತ್ತು. ಇವತ್ತೇನು ಅವರು ಸಭೆಯನ್ನು ಇಟ್ಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಯಾಕೆಂದರೆ ಈಗ MLC ಎಲೆಕ್ಷನ್ ಬೇರೆ ಇದೆ. ಮೈತ್ರಿ ಅಭ್ಯರ್ಥಿಯಾಗಿ ವಿವೇಕಾನಂದ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಹಾಗಾಗಿ ಅವ್ರನ್ನ ಗೆಲ್ಲಿಸುವ ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯತಂತ್ರಗಳನ್ನು ಮಾಡೋದಕ್ಕೆ ರೇವಣ್ಣ ಅವರು ಇವತ್ತು ಸಭೆ ಕರೆದಿದ್ದಾರೆ. ನಿನ್ನೆ ತನಕನೂ ಕೂಡ ಅಂದರೆ ಮೊದಲನೇ ಪ್ರಕರಣದಲ್ಲಿ ಅವ್ರಿಗೆ ಜಾಮೀನು ಸಿಕ್ಕಾಗಿನಿಂದಲೂ ಕೂಡ ಅವರು ಹಾಸನಕ್ಕೆ ಬರೋದಕ್ಕೆ ತಯಾರಿದ್ರು. ದೇವೇಗೌಡರು ಒಪ್ಪಿರಲಿಲ್ಲ. ಯಾವಾಗ ಎರಡನೇ ಪ್ರಕರಣದಲ್ಲೂ ಕೂಡ ಜಾಮೀನು ಸಿಕ್ತು, ಆನಂತರ ದೇವೇಗೌಡರು ಇಲ್ಲ ನಾನು ಮನೆ ದೇವರಿಗೆ ಪೂಜೆ ಮಾಡಲೇಬೇಕು ಅಂದಾಗ ಪರ್ಮಿಷನ್ ಕೊಟ್ಟರು, ಹೋಗಿದ್ದಾರೆ. ರೇವಣ್ಣ ಅವರೇನು ತುಂಬ ಮಾಧ್ಯಮಗಳಿಗೆ ಮಾತನಾಡ್ತಾನೂ ಇಲ್ಲ. ಅವರಾಯಿತು, ಅವ್ರ ಕೆಲಸ ಆಯಿತು. ಅವ್ರು ಯಾವಾಗಲೂ ದೇವರು ದಿಂಡ್ರು ಅಂತ ಇರ್ತಾರೆ, ದೇವಸ್ಥಾನಗಳಿಗೆ ಭೇಟಿ ಕೊಡ್ತಿರ್ತಾರೆ. ಸೊ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡಿತಾ ಹೋಗೋಣ. ಶಶಿಧರ್, ಇವತ್ತು ರೇವಣ್ಣ ಅವರ ಒಟ್ಟು ಕಾರ್ಯಕ್ರಮಗಳು ಏನೇನು? ಜಾಮೀನು ದೊರೆತಂತಹ HD ರೇವಣ್ಣ ಅವರು 20 ದಿನಗಳ ಬಳಿಕ ನಿನ್ನೆ ರಾತ್ರಿ ತಡರಾತ್ರಿ ಅವರು ಹರದನಹಳ್ಳಿಗೆ ಬಂದಿರತಕ್ಕಂಥದ್ದು. ಹರದನಹಳ್ಳಿಯಲ್ಲಿ ರಾತ್ರಿ ವಾಸ್ತವ್ಯ ನೋಡಿದ್ರು. ಈಗ ಬೆಳಗ್ಗೆ ಮೊದಲು ಲಕ್ಷ್ಮೀ ನರಸಿಂಹ ಟೆಂಪಲ್ಗೆ ಭೇಟಿಯನ್ನು ನೀಡ್ತಾರೆ. ಅದಾದ ಬಳಿಕ ಹರದನಹಳ್ಳಿಯ ದೇವೇಶ್ವರ ಸ್ವಾಮಿ ಟೆಂಪಲ್ಗೆ ನೀಡ್ತಾರೆ. ಅದಾದ ನಂತರ ಮಾವಿನಕೆರೆ ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ತೆರಳಿ ಅಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾರೆ. ಇದೆಲ್ಲವೂ ಬಳಿಕ ಹಾಸನದಲ್ಲಿ KR ಪುರಂನಲ್ಲಿರ್ತಕ್ಕಂತಹ ಒಂದು ನಿವಾಸದಲ್ಲಿ 11 ಗಂಟೆಗೆ ದಕ್ಷಿಣ ಶಿಕ್ಷಕರ ಪದವೀಧರ ಕ್ಷೇತ್ರದ ಚುನಾವಣೆ ಇದೆ. ಈ ಸಂಬಂಧ HD ರೇವಣ್ಣ ಅವರ ನೇತೃತ್ವದಲ್ಲಿ JDS ಶಾಸಕರು, ಮಾಜಿ ಶಾಸಕರು, JDS ಮುಖಂಡರು ಸೇರಿ ಎಲ್ಲರ ಸಭೆಯನ್ನು ಕರೆದಿರ್ತಾರೆ. ಆ ಸಭೆಯ ಬಳಿಕ ಅವರು ಬೆಂಗಳೂರಿಗೆ ವಾಪಸ್ ತೆರಳುತ್ತಾರೆ. ಅರವಿಂದ್, ಇವತ್ತು ಓಕೆ, ಫೈನ್, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗೆ. ಆಲ್ ರೈಟ್, ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು. ರೇವಣ್ಣ ಅವ್ರಿಗಂತೂ ಈಗ ಸದ್ಯಕ್ಕೆ ಜಾಮೀನು ಸಿಕ್ಕಿರೋದ್ರಿಂದ ಅವರಿಗೆ ಬಂಧನದ ಟೆನ್ಷನ್ ಅಂತೂ ಏನೂ ಇಲ್ಲ. ಸೊ ಹಾಗಾಗಿ ಇವಾಗ ಅವ್ರ ಕಾರ್ಯಕ್ರಮಗಳೇನಿದೆ ಬರೀ ಅದನ್ನೇ ನೋಡ್ತಾ ಕೂತಿರೋಕ್ಕೂ ಆಗಲ್ವಲ್ಲ, ಪಕ್ಷದ ಕೆಲಸಗಳನ್ನು ಮಾಡಬೇಕಲ್ಲ. ಹಾಗಾಗಿ ಇವಾಗ ಅವರು ಸಭೆ ಕರೆದು ಸಭೆಯನ್ನೆಲ್ಲ ಮುಗಿಸಿ ನಂತರ ಅವರು ಬೆಂಗಳೂರಿಗೆ ವಾಪಸ್ ಆಗ್ತಾರೆ.